ಹಲೋ ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಆ್ಯಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯ ಮುಂದಿನ ವಿಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ನಾನು ನಿಖಿಲೇಶ್, ಆ್ಯಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ. ಸೊ ಸ್ಟೂಡೆಂಟ್ಸ್, ಏನಾದರೂ ಡೌಟ್ಗಳಿದ್ದರೆ ನಿಮಗೇನಾದರೂ ಕೇಳಲಿಕ್ಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 6362324224. ನಿಮಗೆ KCET ಆಫ್ಲೈನ್ ಕೋರ್ಸಸ್ಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕಿದ್ರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಗೂಗಲ್ ಫಾರ್ಮನ್ನು ಸೆಂಡ್ ಮಾಡ್ತೇನೆ. 23rd ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಇವತ್ತು 20th ಆಗಿರೋದ್ರಿಂದ ಇನ್ನು 2 days ಮಾತ್ರ ಇರೋದು. ಆದಷ್ಟು ಬೇಗ ಜಾಯ್ನ್ ಆಗಿ ಲೇಟ್ ಮಾಡಬೇಡಿ, ಆಯಿತಾ ಸ್ಟೂಡೆಂಟ್ಸ್. ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಕೇಳಿದರೆ ಕ್ಲಾಸ್ 10th ಇದು ಮಾಡ್ತಾ ಇದ್ದೇನೆ. ಇದಾದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು KCET ಕೆಲವೊಂದಿಷ್ಟು ಶಾರ್ಟ್ ಕಟ್ ಟ್ರಿಕ್ಸನ್ನು ಮಾಡ್ತೇನೆ ಫ್ರಮ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಗ್ರಾಫಿಂದ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸು. ನಾನು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮತ್ತು ಅರಿಥಮೆಟಿಕ್ ಪ್ರೋಗ್ರೆಷನಿಂದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ಮಾಡಿದ್ದೇನೆ. ಇನ್ನು ಅದು ಬಿಟ್ಟರೆ 4 ಮಾರ್ಕ್ಸ್ ಸೆಕ್ಷನಲ್ಲಿ ನಿಮ್ಗೆ ಬರೋದು ಒಂದು ಗ್ರಾಫ್, ಇನ್ನೊಂದು ಥಿಯರಮ್, ಆಯಿತಾ ಸ್ಟೂಡೆಂಟ್ಸ್. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಥಿಯರಮನ್ನು ಮಾಡುವಾಗ ದಯವಿಟ್ಟು ಎಲ್ಲ ಥಿಯರಮ್ಸನ್ನು ಮಾಡ್ಕೊಂಡು ಹೋಗಿ, ದಯವಿಟ್ಟು. ಓಕೆ, ಓನ್ಲಿ ಪೈಥಾಗೋರಸ್ BPT ಮಾಡ್ಕೊಂಡು ಹೋಗ್ಕೊಂಡು ನಂದು ಆಗಿದೆ ಅಂತ ಹೋಗ್ಬಿಡಿ. ದಯವಿಟ್ಟು ಎಲ್ಲ ಥಿಯರಮ್ 5ಗೆ 5 ಥಿಯರಮ್ಸನ್ನು ಓದ್ಕೊಂಡೋಗಿ +2 ಯಾವ್ದು ಹೇಳಿ, ಸರ್ಕಲಿಂದ 2 ಥಿಯರಮ್. ನೀವು ಯಾವುದೇ ಕಾರಣಕ್ಕೂ ಥಿಯರಮನ್ನು ಆಪ್ಷನಲ್ಲಿ ಬಿಟ್ಕೊಂಡು 2 ಕಲ್ತ್ಕೊಂಡು ಹೋಗ್ಕೊಂಡು ಆಮೇಲೆ ಹೋಗಿ ನನಗೆ ಬೇರೆ ಥಿಯರಮ್ ಬಂತಂತ ದಯವಿಟ್ಟು ಮಾಡ್ಕೋಬೇಡಿ. ಇವಾಗಲೇ ಹೇಳಿದ್ದೇನೆ, ಯಾಕಂದರೆ ಥಿಯರಮ್ 4 ಮಾರ್ಕ್ಸ್ ನೀವು ಫಿಕ್ಸ್ಡ್ ಆಗಿರ್ತೀರ. ಅದರಲ್ಲಿ ಮಾರ್ಕ್ಸ್ ತಗೊಂಡ್ರೆ ನಿಮ್ಮಷ್ಟು ಏನು ಹೇಳ್ತಾರೆ ದಡ್ರು ಬೇರೊಬ್ಬರಿಲ್ಲ. ಯಾಕಂತ ಕೇಳಿದ್ರೆ ಥಿಯರಮ್ಸ್ ಇರೋದೇ 5 ಇನ್ ಕೇಸ್ ಆಫ್ ಟ್ರ್ಯಾಂಗಲ್ಸ್, ಅದನ್ನು ಮಾಡ್ಕೊಳ್ಳಿ. 2 ಇನ್ ಕೇಸ್ ಆಫ್ ಸರ್ಕಲಲ್ಲಿ ಅದೊಂದು 4 ಲೈನ್ ಇದೆ ಸ್ಟೂಡೆಂಟ್ಸ್, ಅದನ್ನು ಈಸಿಯಲ್ಲಿ ಮಾಡ್ಕೊಂಡು ಹೋಗ್ಬೋದು, ಆಯಿತಾ. ಥಿಯರಮ್ಸನ್ನು ನಾನು ಮಾಡೋದಿಲ್ಲ, ಥಿಯರಮ್ಸ್ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ಸರ್ ಅರ್ಥ ಆಗಿಲ್ಲ ಅಂತಿದ್ರೆ ಹೇಳಿ, ನಾನು ಮಾಡ್ತೇನೆ. ಈಗ ನಾನು ಗ್ರಾಫನ್ನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಗ್ರಾಫ್ ಕಂಪ್ಲೀಟಾಗಿ ಮಾಡೋದಿಲ್ಲ, ಒಂದು 10-15 ಮಿನಿಟ್ಸ್ ಒಳಗೆ ಇದನ್ನು ಫಿನಿಶ್ ಮಾಡ್ತೇನೆ. ಯಾಕಂದರೆ ಗ್ರಾಫ್ ಅನ್ನೋದು ಈಸಿ ಇದೆ. ನಿಮ್ಗೆ ಅದನ್ನು ಇಕ್ವೇಷನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಕೆಲವೊಂದಿಷ್ಟು ಜನರಿಗೆ ಅದರ ಬಗ್ಗೆ ಸ್ವಲ್ಪ ಡೌಟ್ ಇದೆ, ಅದನ್ನೊಂದು ಮಾಡಿ ಬಿಡ್ತೇನೆ, ಆಯಿತಾ, ಗ್ರಾಫಿಂದ. ಓಕೆ, ಸೊ ನೋಡಿ ಸ್ಟೂಡೆಂಟ್ಸು, ಗ್ರಾಫಿಂದ ನಾನು ಮಾಡ್ತಾ ಇದ್ದೇನೆ. ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ನೀವು. ಫಸ್ಟಿಗೆ ನೋಡಿ, ಫೈನ್ ದ ಸೊಲ್ಯೂಷನ್ ಆಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಕೇಳ್ತಾರೆ. ಏನಿರುತ್ತೆ ಕ್ವಶನ್, ಫೈನ್ ದ ಸೊಲ್ಯೂಷನ್ ಬೈ ಗ್ರಾಫಿಕಲ್ ಮೆಥಡ್. ನಾನು ಇಕ್ವೇಷನ್ನ ತಗೊಳ್ತೇನೆ. ಇಕ್ವೇಷನ್ ನೋಡಿ, ಗ್ರಾಫಿಕಲ್ ಮೆಥಡ್ ಸ್ಟೂಡೆಂಟ್ಸ್, ಇದು ಗ್ರಾಫಿಕಲ್ ಮೆಥಡ್ ಅಂತ ಹೇಳಿದ್ರೆ ಗ್ರಾಫ್ ಮಾಡೋದಷ್ಟೇ, ಆಯಿತಾ. ಗ್ರಾಫಿಕಲ್ ಮೆಥಡನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೆ. ನೀವು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿ ಗ್ರಾಫಿಕಲ್ ಮೆಥಡಲ್ಲಿ ಮಾರ್ಕ್ಸನ್ನು ತಗೊಳ್ಬೇಡಿ, ಆಯಿತಾ. ಈಗ ನೋಡಿ, 2x + y = 8 ಅಲ್ವಾ. ಇನ್ನೊಂದು ಏನು ಹೇಳಿದ್ದಾರೆ, x + y = 5 ಅಲ್ವಾ. ಇದು 2 ಇಕ್ವೇಷನ್ನ ಕೊಟ್ಟಿದ್ದಾರೆ. ಗ್ರಾಫಿಕಲ್ ಮೆಥಡಿಂದ ಇದನ್ನು ಸಾಲ್ವ್ ಮಾಡಿ ಅಂತ ನಿಮ್ಗೆ ಹೇಳ್ತಾರೆ. ಓಕೆ, ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಅಂತ ಹೇಳ್ತಾರೆ. ಫಸ್ಟಿಗೆ ನೀವು ಎಂತ ಮಾಡಿ, ಏನು ಮಾಡಿ ಅಂತ ಕೇಳಿದ್ರೆ, ಫಸ್ಟ್ ಇಕ್ವೇಷನ್ ತಗೊಳ್ಳಿ ಸ್ಟೂಡೆಂಟ್ಸು. ಯಾವುದು, 2x + y = 8 ತಗೊಳ್ಳಿ. ಇದನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡುವಲ್ಲಿ ನಿಮ್ಗೆ 2 ಮೆಥಡ್ ಇದೆ ಸ್ಟೂಡೆಂಟ್ಸ್. ಒಂದು, ನೀವು ಇದನ್ನು ಇನ್ ಟರ್ಮ್ಸ್ ಆಫ್ y-ಅಲ್ಲಿ ಬರೆದು x ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿಯೂ ಮಾಡ್ಬೋದು. ನಾನು ಇದನ್ನು ಇನ್ ಟರ್ಮ್ಸ್ ಆಫ್ y-ಅಲ್ಲಿ ಬರಿತೇನೆ ಸ್ಟೂಡೆಂಟ್ಸ್. y-ಅಲ್ಲಿ ಬರೆಯೋದಂದರೆ ಏನು, y ಬಿಟ್ಟು ಉಳಿದದ್ದು ಏನಿದೆ ಅದು ಎಲ್ಲದನ್ನು ಆಚೆ ಕಡೆ ತಗೊಂಡೋಗೋಣ, ಆಯಿತಾ. ಇಲ್ಲಿ ಆಲ್ರೆಡಿ 8 ಇದೆಯಾ, 8 ಇದೆ, ಸರಿಯಾ. ಈ +2x ಆಚೆ ಹೋಗೋಗಿ ಏನಾಗುತ್ತೆ, -2x ಆಗುತ್ತೆ ಸ್ಟೂಡೆಂಟ್ಸ್, ಕರೆಕ್ಟಾ. ಅಷ್ಟೇ, ಇದು ಈಕ್ವೇಷನ್ ಆಗುತ್ತೆ ಇದಕ್ಕೆ. ಈಗ ಇದಕ್ಕೆ ಮಾಡೋಣ, ಸಾಲ್ವ್ ಮಾಡೋಣ. ನಾನು ಇಲ್ಲೇ ಸಾಲ್ವ್ ಮಾಡಿ ಇಲ್ಲೇ ಬರಿತೇನೆ, ಆ ಬಾಕ್ಸನ್ನು ಹಾಕ್ತೇನೆ. ನೀವು ಎಕ್ಸಾಮಲ್ಲಿ ಹೀಗೆ ಮಾಡಬೇಕು, ಸಾಲ್ವ್ ಮಾಡಿದ್ದನ್ನು ತೋರಿಸಿ ಅವರಿಗೆ. ಇದು x, ಇದು y, ಸರಿಯಾ. ಈಗ ನಾನು x ಇದ್ದಾಗ 0 ಹಾಕ್ತೇನೆ. ಫಸ್ಟ್ ಹಾಕೋದೆ ನೀವು 0, ಅವಾಗ ಏನಾಗುತ್ತೆ ನೋಡಿ, y = 8 - 2 × 0. ಸೊ y = 2 × 0 0 ಆಗುತ್ತಲ್ವಾ. ಇದು 0 ಆಗುತ್ತೆ ಕಂಪ್ಲೀಟ್, ಯಾಕಂದರೆ ಸಮಥಿಂಗ್ × 0 is 0 ಓನ್ಲಿ. 8 - 0 8 ಆಗುತ್ತೆ. x ವ್ಯಾಲ್ಯೂ 0 ಆಗಿದಾಗ y ವ್ಯಾಲ್ಯೂ ಎಷ್ಟು ಬಂತು, 8 ಬಂತು, ಸರಿಯಾ. ಈಗ x ವ್ಯಾಲ್ಯೂ ಏನು ಹಾಕೋಣ, 1 ಹಾಕೋಣ. ಇಲ್ಲಿ ಬೇಕಾದರೆ ಬರೀನಿ, x = 0. ಈಗ x = 1 ಹಾಕೋಣ. x = 1 ಹಾಕಿದರೆ ಏನಾಗುತ್ತೆ ನೋಡಿ, y = 8 - 2 × 1. ಅವಾಗ ಏನಾಗುತ್ತೆ, 8 - 2 ಏನಾಗುತ್ತೆ, 6 ಆಗುತ್ತೆ. x 1 ಹಾಕಿದ್ರೆ y ಎಷ್ಟು ಬಂತು, 6 ಬಂತು. ಇಲ್ಲಿ ಬರೀ ನೀವು, ನೋ ಪ್ರಾಬ್ಲಮ್ ಅಲ್ವಾ. ಈಗ x 2 ಹಾಕೋಣ. x 2 ಹಾಕಿದರೆ y 4 ಬರುತ್ತೆ. ಯಾಕಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಇಲ್ಲಿ ನೋಡಿ, y = 8 - 2 × 2. ಅವಾಗ ಏನಾಗುತ್ತೆ ನೋಡಿ, y = 8 - 4 ಆಗುತ್ತಲ್ಲ, ಸರಿ ಅಲ್ಲ. ಸೊ ನಾನು ಎಷ್ಟು ಹಾಕಿದ್ದೆ, x 2 ಹಾಕಿದ್ದೇನೆ. y ಎಷ್ಟು ಬಂತು, ಆನ್ಸರ್ 4 ಬಂತು, ಸರಿಯಾ. ಆಮೇಲೆ x 3 ಹಾಕಿ, ಇಷ್ಟೇ ಸಾಕು, ಸದ್ಯಕ್ಕೆ ಇಷ್ಟೇ ಸಾಕು. y ಎಷ್ಟು ಬರುತ್ತೆ ಹೇಳಿ, 2 ಬರುತ್ತೆ. ಬೇಕಾದರೆ ಮಾಡಿ ನೋಡಿ, y = 8 - 2 × 3. ಆವಾಗ ಏನಾಗುತ್ತೆ, 8 - 6 ಎಷ್ಟು ಬಂತು, ಆನ್ಸರ್ 2. x ಇದ್ದಲ್ಲಿ ಎಷ್ಟು ಹಾಕಿದ್ದು, 3 ಹಾಕಿದ್ದು. y ಆನ್ಸರ್ ಎಷ್ಟು ಬಂತು, 2 ಬಂತು. x ಇದ್ದಲ್ಲಿ ಎಷ್ಟು ಹಾಕಿದ್ರಿ, 3 ಹಾಕಿದ್ರಿ. y ಆನ್ಸರ್ ಎಷ್ಟು ಬಂತು, 2 ಬಂತು. ಆಯಿತು, ಸಾಕು, ಇಷ್ಟೇ ಅಲ್ವಾ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ. ಇದನ್ನು ಮಿಸ್ಟೇಕ್ ಮಾಡಬೇಡಿ ಸ್ಟೂಡೆಂಟ್ಸ್. ಸಣ್ಣ ಮಿಸ್ಟೇಕ್ ನಿಮ್ಮ ಕಂಪ್ಲೀಟ್ ಮಾರ್ಕ್ಸನ್ನು ಕಾಸ್ಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ನೆಕ್ಸ್ಟ್ ನೋಡಿ, ಈ ಇಕ್ವೇಷನ್ನ ತಗೊಳ್ಳಿ. ಇದು ಈಸಿ ಇದೆಯಲ್ವಾ, x + y = 5. ಇನ್ ಟರ್ಮ್ಸ್ ಆಫ್ y-ಅಲ್ಲಿ ಬರೆಯೋಣ. y-ಅಲ್ಲಿ ಬರೆಯೋದಂದರೆ ಮೀನಿಂಗ್ ಏನು ಹೇಳಿ, y-ಅನ್ನು ಇಲ್ಲೇ ಇಡೋಣ, ಅದು ಬಿಟ್ಟು ಉಳಿದದನ್ನು ಆಚೆ ಕಡೆ ತಗೊಂಡೋಗೋಣ. 5 - x ಆಗುತ್ತೆ, ಯಾಕಂದರೆ ಇದು +x, ಆಚೆ ಕಡೆ ಹೋಗೋ -x ಆಗುತ್ತಲ್ಲ. ನಾನಿಲ್ಲಿ x ತಗೊಳ್ತೇನೆ, ಇಲ್ಲಿ y ತಗೊಳ್ತೇನೆ, ಸರಿಯಾ. ವ್ಯಾಲ್ಯೂ ಹಾಕೋಣ.
ನಾನು ಎಕ್ಸ್ ಇದ್ದಲ್ಲಿ 0 ಹಾಕ್ತೇನೆ. ಇವಾಗ 0 ಹಾಕ್ತಾ ಇದ್ದೇನೆ. y ವ್ಯಾಲ್ಯೂ ಏನು ಬರುತ್ತೆ ಅಂತ ಹಾಕಿ ನೋಡೋಣ. 5 ಮೈನಸ್ 0 ಎಷ್ಟು ಬಂತು? 5. ಎಕ್ಸ್ 0 ಹಾಕಿದರೆ y 5 ಬಂತು ಅಲ್ವಾ. ಈಗ ಎಕ್ಸ್ 1 ಹಾಕೋಣ. y ಏನು ಬರುತ್ತೆ ನೋಡೋಣ. 5 ಮೈನಸ್ 1 ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಯಾವುದಕ್ಕೆ? ಈ ಇಕ್ವೇಷನ್ಗೆ ಅಲ್ವಾ. 5 ಮೈನಸ್ 1 ಏನು? 4. ಸೊ 1 ಹಾಕಿದ್ದೀನಿ, 4 ಬಂತು. ಸರಿಯಾ? 2 ಹಾಕೋದಾ? ಎಕ್ಸ್ ಈಕ್ವಸ್ ಟು 2 ಹಾಕೋದಾ? ಸೊ y ಇಸ್ ಈಕ್ವಸ್ ಟು 5 ಮೈನಸ್ 2 ಎಷ್ಟಾಗುತ್ತಾ? 3. 2 ಹಾಕಿದಾಗ ಎಷ್ಟು ಬಂತು ಆನ್ಸರ್? 3 ಬಂತು. ಈಗ ಎಕ್ಸ್ ಈಕ್ವಸ್ ಟು 3 ಹಾಕೋಣ. y ಇಸ್ ಈಕ್ವಸ್ ಟು 5 ಮೈನಸ್ 3 ಎಷ್ಟು ಬರುತ್ತೆ ಆನ್ಸರ್? 2. 3 ಹಾಕಿದಾಗ ಎಷ್ಟು ಬಂತು ಆನ್ಸರ್? 2 ಬಂತು. ಸಾಕಲ್ಲ, ಇಷ್ಟಿಗೆ ಸ್ಟಾಪ್ ಮಾಡೋಣ. ಯಾಕೆ ಹೇಳಿ? ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಸಿಕ್ತಲ್ಲ. ಎರಡರಲ್ಲೂ ಕಾಮನ್ ಪಾಯಿಂಟ್ ಯಾವ್ದು ಹೇಳಿ? ಇಲ್ಲಿ ನೋಡಿ, ಇಲ್ಲೂ ಕೂಡ 3,2 ಬಂದಿದೆ. 3 ಹಾಕಿದರೆ y ಎಷ್ಟು ಬಂತು? 2 ಬಂತು. ಇಲ್ಲಿ x 3 ಹಾಕಿದರೆ y ಎಷ್ಟು ಬಂತು? 2. ಇದು ನಿಮ್ಮ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸ್, ಇದು ಅರ್ಥ ಆಯ್ತಲ್ಲ? ಇದು ಬೇಕಾದರೆ ಬರೀ ನೀವು y ಈಸ್ ಈಕ್ವಸ್ ಟು 2 ಬಂತು, ಇಲ್ಲಿ y ಈಸ್ ಈಕ್ವಸ್ ಟು 3 ಬಂತು, x 1 ಹಾಕಿದಾಗ y ಈಸ್ ಈಕ್ವಸ್ ಟು 4 ಬಂತು. ಇದನ್ನು ಬರೆದ್ರಾ? ಇಲ್ಲಿಗೆ ಆಲ್ಮೋಸ್ಟ್ ಇದು ಕ್ಯಾಲ್ಕುಲೇಷನ್ ಆಯಿತು. ಇನ್ನು ಸೀದಾ ಗ್ರಾಫಿಗೆ ಹೋಗಿ ಸ್ಟೂಡೆಂಟ್ಸ್. ಗ್ರಾಫಲ್ಲಿ ನಾನು ಒಂದು ಮಾತ್ರ ಮಾಡ್ತೇನೆ, ಇನ್ನೊಂದು ಗ್ರಾಫನ್ನು ಮಾಡೋದಿಲ್ಲ. ಅಂದರೆ ಏನಂದರೆ ಒಂದು ನಿಮಗೆ ಹೇಳಿಕೊಡ್ತೇನೆ ಅಷ್ಟೇ ಆಯಿತಾ. ಈ ಥರ ಮಾಡ್ತೇನೆ ಗ್ರಾಫನ್ನು ಮಾಡುವಾಗ ನೀವು ನೆನ್ಪಿಟ್ಕೊಳ್ಬೇಕು. ಇದು ನಿಮಗೆ ಲೈನಲ್ಲಿ ಅವರು ಹಾಕಿರ್ತಾರೆ, ಬಟ್ ನಾನಿಲ್ಲಿ ಈ ಥರ ಇದರಲ್ಲಿ ಹೇಳಿಕೊಡ್ತಾ ಇದ್ದೇನೆ ಅಷ್ಟೇ. ಓಕೆ, ಇದು 0,0 ಆಗುತ್ತೆ. ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಇಲ್ಲಿ 6, ಇಲ್ಲಿ 7, 8, 9, 10 ಅಲ್ವಾ. -1, -2, -3, -4, -5, -6, -7, -8, -9, -10. 1, 2, 3, 4, 5, 6, 7, 8, 9, 10. ಸರಿಯಾ? ಇಲ್ಲಿ ನೋಡಿ, -1, -2, -3, -4, -5, -6, -7, -8, -9, -10. 1, 2, 3, 4, 5, 6, 7, 8, 9, 10. -1, -2, -3, -4, -5, -6, -7, -8, -9, -10. ಸರಿಯಾ? -1, -2, -3, -4, -5, -6, -7, -8, -9, -10. 1, 2, 3, 4, 5, 6, 7, 8, 9, 10. ಇದಾಯ್ತಾ? ಇದು y ಆಕ್ಸಿಸ್, ಇದು y ಡ್ಯಾಶ್ ಅಂದರೆ ನೆಗೆಟಿವ್ ಅಂತ ಅರ್ಥ ಸ್ಟೂಡೆಂಟ್. ಇದು ಎಕ್ಸ್ ಆಕ್ಸಿಸ್, ಇದು ಎಕ್ಸ್ ಡ್ಯಾಶ್, ಯಾಕಂದರೆ ನೆಗೆಟಿವ್ ಅಂತ ಅರ್ಥ. ಸರಿಯಾ? ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದ್ದಾರೆ ಸ್ಟೂಡೆಂಟ್ಸ್. ಇದಿಷ್ಟು ವಿಷಯ ಏನಂತ ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ. ಈಗ ನಾನು ಇದನ್ನು ಮಾಡ್ತೇನೆ. ಯೂನಿಟ್ ಬರೆಯೋದು ಯಾವತ್ತೂ ನೆನ್ಪಿಡಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ ಆಕ್ಸಿಸ್ ಅಂದರೆ ನಾನು 1 ಸೆಂಟಿಮೀಟರ್ ತೊಗೊಂಡಿದ್ದೇನೆ. ಸೊ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಸ್ ಟು 1 ಯೂನಿಟ್, ಅಥವಾ 1 ಯೂನಿಟ್ ಈಸ್ ಈಕ್ವಸ್ ಟು 1 ಸೆಂಟಿಮೀಟರ್. ಯಾಕೆ ಹೇಳಿ? ನಾನು ಪ್ರತಿಯೊಂದು ಒಂದೊಂದು ಸೆಂಟಿಮೀಟರ್ ತಗೊಂಡೋಗಿದ್ದಲ್ವಾ, ಅದಕ್ಕೋಸ್ಕರ. ವೈ ಆ್ಯಕ್ಸಿಸಲ್ಲಿ ಹಾಗೆ ತಗೊಂಡಿದ್ದಲ್ವಾ. 1 ಸೆಂಟಿಮೀಟರ್ ಈಸ್ ಈಕ್ವಸ್ ಟು 1 ಯೂನಿಟ್. ಆ್ಯಕ್ಸಿಸನ್ನು ಬರೆಯೋದು ನೆನಪು ಬಿಡಬೇಡಿ, ಮಾರ್ಕ್ಸ್ ತೆಗಿತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಈ ಇಕ್ವೇಷನ್ಗೆ 2x + y ಈಸ್ ಈಕ್ವಸ್ ಟು 8. ಎಕ್ಸ್ 0 ಇದ್ದಾಗ y ಎಷ್ಟು ಬಂತು? 8 ಬಂತು. ಎಕ್ಸ್ ಆ್ಯಕ್ಸಿಸ್ ಇದು ಸ್ಟೂಡೆಂಟ್ಸ್, ಇದು ಎಕ್ಸ್ ಆ್ಯಕ್ಸಿಸ್. 0 ಅಂದರೆ ಇಲ್ಲಿ ಬರುತ್ತೆ. ಎಕ್ಸ್ ಆ್ಯಕ್ಸಿಸ್ 0, ವೈ ಆ್ಯಕ್ಸಿಸ್ ಎಷ್ಟು ಬಂತು? 8. ವೈ ಆಕ್ಸಿಸ್ 8 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಅಂದರೆ ಏನು ಹೇಳಿದು? 0,8 ಅಲ್ವಾ. ಎಕ್ಸ್ ಆಕ್ಸಿಸ್ 1, ವೈ ಆಕ್ಸಿಸ್ ಎಷ್ಟು? 6 ಇಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. 1,6. ಎಕ್ಸ್ ಆಕ್ಸಿಸ್ 2 ಇಲ್ಲಿ ಬರುತ್ತೆ. ವೈ ಆಕ್ಸಿಸ್ ಎಷ್ಟು? 4, 2,4 ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ 2,4. 3,2. ಎಕ್ಸ್ ಆಕ್ಸಿಸ್ 3, ವೈ ಆಕ್ಸಿಸ್ ಎಷ್ಟು? 2, 3,2. ಸರಿಯಾ? ಈಗ ಇದನ್ನು ಜಾಯಿನ್ ಮಾಡೋಣ ಸ್ಟ್ರೈಟ್ ಲೈನಿಂದ. ಆಯಿತು, ಜಾಯಿನ್ ಮಾಡಿದ್ರಿ. ಯಾವ ಇಕ್ವೇಷನಿಗೆ ಬರೆದಿದ್ದು ಅದನ್ನು ಇಲ್ಲೇ ಬರೀನಿ. 2x + y ಈಸ್ ಈಕ್ವಲ್ಸ್ ಟು 8ಗೆ ಮಾಡಿದ್ದಲ್ವ ಈ ಲೈನು, ಅಲ್ಲೇ ಪಕ್ಕದಲ್ಲಿ ಬರೀನಿ. ಇದು ಯಾವುದನ್ನು ಮಿಸ್ ಮಾಡಬೇಡಿ ಹೇಳಿದ್ದೀನಿ. ಅದಾದಮೇಲೆ ಈಗ ಇದಕ್ಕೆ ಹಾಕೋಣ. ಎಕ್ಸ್ ಆ್ಯಕ್ಸಿಸ್ 0, ವೈ ಆ್ಯಕ್ಸಿಸ್ ಎಷ್ಟು? 5 ಅಲ್ಲ. 0 ಅಲ್ಲಿ 5 ಅಂದರೆ ಇಲ್ಲಿ ಬರುತ್ತಲ್ಲ, ಅದಕ್ಕೆ ಈಗ ಬೇರೆ ಇದು ಇಟ್ಕೊಡ್ತೇನೆ ಫ್ರೆಂಡ್ಸ್ ನಾನು. ಎಷ್ಟಾಯ್ತು ಇದು? 0,5. ಸರಿಯಾ? ಎಕ್ಸ್ ಆ್ಯಕ್ಸಿಸ್ 1, ವೈ ಆ್ಯಕ್ಸಿಸ್ 4. ಎಕ್ಸ್ ಆ್ಯಕ್ಸಿಸ್ 1, ವೈ ಆ್ಯಕ್ಸಿಸ್ 4 ಇಲ್ಲಿ ಬರುತ್ತಲ್ಲ, 1,4. ಎಕ್ಸ್ ಆ್ಯಕ್ಸಿಸ್ 2, ವೈ ಆ್ಯಕ್ಸಿಸ್ 3, 2,3 ಎಲ್ಲಿ ಬರುತ್ತೆ? ಸಮ್ವೇರ್ ಇಲ್ಲಿ ಬರುತ್ತೆ. 3,4 ಇಲ್ಲಿ ಬರುತ್ತೆ ಸ್ಟೂಡೆಂಟ್ಸ್ ಅಲ್ವಾ. ಅದನ್ನು ಬರೆದು ಹೀಗೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿ, ಕಂಟಿನ್ಯೂಸ್ ಆಗಿ ಡ್ರಾ ಮಾಡಿ. ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಇದು ಯಾವ ಲೈನಿಗೆ ಅಂತ ಬರೀನಿ. ಯಾವುದಕ್ಕಿದು? ಯಾವ ಇಕ್ವೇಷನ್ ಲೈನ್? ಎಕ್ಸ್ + y ಈಸ್ ಈಕ್ವಲ್ಸ್ ಟು 5 ಅಲ್ವಾ. ಈ ಇಕ್ವೇಷನ್ಗೆ ಇದು ಆನ್ಸರ್ ಅಲ್ವಾ. ಸೊ ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಗುತ್ತೆ ಅಷ್ಟೇ. ಅಲ್ಲಿಗೆ ಆಯ್ತಲ್ಲ. ಆ್ಯಕ್ಸಿಸ್ ಬರೆದಿದ್ರಿ, ಯಾವ ಲೈನ್ ಅಂತ ಬರೆದ್ರಿ, ಲೈನಿಗೆ ಇಕ್ವೇಷನ್ ಬರೆದಿದ್ರಿ. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಆಯಿತಾ. ಇದು ನಿಮ್ಮ ಗ್ರಾಫ್ ಸ್ಟೂಡೆಂಟ್ಸ್. ಗ್ರಾಫ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ ಕೇಸ್ ಗ್ರಾಫಲ್ಲಿ ನಿಮಗೆ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಬರದೇ ಇದ್ದರೆ ಲೀನಿಯರ್ ಇಕ್ವೇಷನ್ಸನ್ನು ಸಾಲ್ವ್ ಮಾಡ್ತಿರಲ್ಲ, ಅದ್ರ ಥ್ರೂ ಮಾಡಿ. ಅದನ್ನು ಹೇಗಂತ ನಾನು ಹೇಳಿಕೊಟ್ಟಿದ್ದೇನೆ ಒಂದು ವೀಡಿಯೋದಲ್ಲಿ. ಲೀನಿಯರ್ ಇಕ್ವೇಷನ್ಸನ್ನು ಸಾಲ್ವಿಂಗ್ ಎಲಿಮಿನೇಷನ್ ಮೆಥಡಿಂದ ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡ್ತಿರಲ್ಲ, ಇವೆರಡು ಇಕ್ವೇಷನ್ನ ಅದನ್ನೇ ಮಾಡಿ. ಇಲ್ಲಿ +y ಇದನ್ನು
ಕ್ಯಾನ್ಸಲ್ ಮಾಡ್ತೀರಾ, ಇಲ್ಲಿ x = 3 ಬರುತ್ತೆ. ಇಲ್ಲಿ ನೋಡಿ ಡೈರೆಕ್ಟ್ x = 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y = 2 ಬರುತ್ತೆ, ಪಕ್ಕ ಬಂದೇ ಬರುತ್ತೆ. ಅದೇ ನಿಮ್ಮ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಆಯಿತಾ, ಇದು ಗ್ರಾಫಿಕಲ್ ಮೆಥಡ್ ಸ್ಟೂಡೆಂಟ್ಸ್. ಗ್ರಾಫಿಕಲ್ ಮೆಥಡ್ ಬಗ್ಗೆ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ ಕೇಸ್ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಬರಲಿಕ್ಕೆ ಆಗದೇ ಇದ್ರೆ ಸ್ಟೂಡೆಂಟ್ ಇದಕ್ಕೆ ಡೈರೆಕ್ಟ್ x ಹಾಕಿ 2 × 0 + y = 8, 2 × 0 0, ಸೊ y = 8 ಆಗುತ್ತೆ. ಅದೇ ಹಾಗೆ 2 × 1, 2 × 1 2 + y = 8, 2 ಅನ್ನು ಆಚೆ ತಗೊಂಡು ಹೋಗಿ +2 ಆಚೆ ಹೋಗೋ -2 ಆಗುತ್ತಲ್ಲ, 8 - 2 ಆಗುತ್ತೆ 6. ಸೊ y 1 ಆಗದಾಗ ಎಷ್ಟು ಬರುತ್ತೆ 6. ಆ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಇದೇ ಥರ ಇಕ್ವೇಷನ್ ಬರದೇ ಮಾಡಬೇಕಂತಿಲ್ಲ. ಯಾಕಂದರೆ ಈ ಥರ ಇಕ್ವೇಷನ್ ಬರಲಿಕ್ಕೆ ಹೋಗಿ ಆಮೇಲೆ ಮಿಸ್ಟೇಕ್ ಮಾಡಿ ಮೈನಸ್ ಇದ್ದಾಗ ಪ್ಲಸ್ ಹಾಕೋದು, ಪ್ಲಸ್ ಇದ್ದಾಗ ಮೈನಸ್ ಹಾಕಿ ಅದನ್ನೆಲ್ಲ ಮಾಡಬೇಡಿ. ಆಯಿತಾ, ಡೈರೆಕ್ಟ್ ಬೇಕಾದರೆ ಇದೇ ಇಕ್ವೇಷನಿಗೆ x y ವ್ಯಾಲ್ಯೂ ಹಾಕಿ ನಿಮ್ಗೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಬರ್ದಿದ್ರೆ ಒಂದು ಸೈಡಲ್ಲಿ ಲೀನಿಯರ್ ಇಕ್ವೇಷನ್ನ ಸಾಲ್ವ್ ಮಾಡಿ ಅದರಲ್ಲಿ x y ಬರುತ್ತಲ್ಲ ಅದೇ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಅದನ್ನು ಪೇಪರಲ್ಲಿ ತೋರಿಸಬೇಡಿ, ಒಂದು ಸೈಡಲ್ಲಿ ಮಾಡಿ ಅದನ್ನು ಇರೇಸ್ ಮಾಡಿಬಿಡಿ. ಆಯಿತಾ ಸ್ಟೂಡೆಂಟ್ಸ್, ಇದು ನಿಮ್ಮ ಗ್ರಾಫ್ ಬಗ್ಗೆ ಜಾಸ್ತಿ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಗಳಿದ್ರೆ ನನಗೆ ಕೇಳಿ, ನಾನು ಖಂಡಿತ ಅದಕ್ಕೆ ಹೆಲ್ಪ್ ಔಟ್ ಮಾಡ್ತೇನೆ. ಆಯಿತಾ, ಸೊ ಇಲ್ಲಿಗೆ ನಾನು ಗ್ರಾಫ್ ಇದನ್ನು ಇದು ಮಾಡ್ತಾ ಇದ್ದೇನೆ, ಸ್ಟಾಪ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಇಲ್ಲಿಗೆ ನಮ್ಮದು 4 ಮಾರ್ಕ್ಸಿಗೆ ಎಲ್ಲದೂ ಆಯಿತು. ಅರಿಥಮೆಟಿಕ್ ಪ್ರೋಗ್ರೆಷನ್ ಆಯಿತು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಆಯಿತು, ಗ್ರಾಫ್ ಕೂಡ ಆಗಿದೆ. ಸೊ ಏನಾದರೂ ಡೌಟ್ಗಳಿದ್ರೆ ನಂಗೆ ಕೇಳಿ. ಮುಂದೆ 5 ಮಾರ್ಕ್ಸ್ ಇದು ಮಾಡ್ತೇನೆ, ಅದಾದಮೇಲೆ 3 ಮಾರ್ಕ್ಸ್ ಇದು ಮಾಡ್ತೇನೆ. 5 ಮಾರ್ಕ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ನೆಕ್ಸ್ಟ್ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಮಾಡೋಣ ಅಂತಿದ್ದೇನೆ. ಸೊ ಅದನ್ನು ಮಾಡಿ ಮತ್ತೆ ಬೇಕಾದ್ರೆ 5 ಮಾರ್ಕ್ಸಿಗೆ ಹೋಗೋಣ. ಆಯಿತಾ, ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಮೆಸೇಜ್ ಹಾಕಿ ಸ್ಟೂಡೆಂಟ್ಸ್, ನಾನು ಖಂಡಿತ ಅದನ್ನು ಕ್ಲಾರಿಫೈ ಮಾಡ್ತೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಖಿಲೇಶು, ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಧನ್ಯವಾದಗಳು ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ. ಎಲ್ಲರಿಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.